ಅಭಿವೃದ್ಧಿ ಹೆಸರಲ್ಲಿ ಎಷ್ಟೋ ಮರಗಳನ್ನ ನಾಶ ಮಾಡಿದ ನಂತರ ಈಗ ಅದೇ ಅಭಿವೃದ್ಧಿಯ ನೆಪದಲ್ಲಿ ಇವರ ಕಣ್ಣುಗಳು ಪಶ್ಚಿಮ ಘಟ್ಟಗಳ ಮೇಲೆ ಬಿದ್ದಿದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ. ತೀರ್ಥಹಳ್ಳಿ ಮಲ್ಪೆ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH-169A ಅಗಲೀಕರಣ ಮಾಡೋದಕ್ಕೆ ದಕ್ಷಿಣದ ಚಿರಾಪುಂಜಿ ಎಂದು ಹೆಸರಾಗಿರುವ ಆಗುಂಬೆಯನ್ನು ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ದ್ವಿಪಥ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಆಗಬೇಕು ಅಂದ್ರೆ ಆ ರಸ್ತೆಯಲ್ಲಿ 5,000ಕ್ಕಿಂತ ಹೆಚ್ಚು ವಾಹನಗಳು ಸಂಚರಿಸಬೇಕು. ಆದರೆ ಈ ರಸ್ತೆಯಲ್ಲಿ 5,000ಕ್ಕಿಂತ ಹೆಚ್ಚು ವಾಹನಗಳು ಸಂಚರಿಸುತ್ತಿಲ್ಲ. ಹಾಗಿದ್ಮೇಲೆ ಆಗುಂಬೆಯನ್ನ ನಾಶ ಮಾಡೋ ಅವಶ್ಯಕತೆ ಏನಿದೆ? ಈಗಾಗಲೇ ನೂರಾರು ಕೋಟಿ ಹಣವನ್ನ ಈ ರಸ್ತೆಯ ಅಗಲೀಕರಣಕ್ಕೆ ಬಿಡುಗಡೆ ಮಾಡಿದ್ದಾರೆ. ಈ ಅಗಲೀಕರಣದಿಂದ ರಸ್ತೆಯ ಪಕ್ಕದಲ್ಲಿರುವ ಕೃಷಿ ಭೂಮಿಗಳು ಹಾಗೆ ಲಕ್ಷಾಂತರ ಮರಗಳು ನಾಶವಾಗುತ್ತೆ. ಇಲ್ಲಿ ಅಪರೂಪದ ಜೀವಿಗಳಾದ ಸಿಂಹಬಾಲದ ಸಿಂಗಾಲಿಕಗಳು, ಕಾಳಿಂಗ ಸರ್ಪ ಹಾಗೆ ಎಷ್ಟೋ ವನ್ಯ ಜೀವಿಗಳು ತಮ್ಮ ಮನೆಯನ್ನ ಕಳ್ಕೊಳ್ಳುತ್ತೆ. ಹಾಗೆ ಈ ಆಗುಂಬೆ ಕಾಡು ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯಕ್ಕೆ ಸೇರುತ್ತದೆ. ಪ್ರಪಂಚದ 8 ಜೀವ ವೈವಿಧ್ಯ ತಾಣಗಳಲ್ಲಿ ಆಗುಂಬೆ ಅರಣ್ಯವೂ ಸೇರುತ್ತೆ. ಪಶ್ಚಿಮ ಘಟ್ಟದಲ್ಲಿರುವ ಆಗುಂಬೆಯಂತಹ ದಟ್ಟ ಅರಣ್ಯ ದಕ್ಷಿಣ ಭಾರತದ ತಾಪಮಾನವನ್ನು ನಿಯಂತ್ರಣ ಮಾಡುತ್ತೆ. ಹಾಗಿದ್ಮೇಲೆ ನಮ್ಮ ಆಗುಂಬೆಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ದಯವಿಟ್ಟು ನಿಮ್ಮ ಧ್ವನಿ ಎತ್ತಿ ಸಂಬಂಧಪಟ್ಟಿರುವ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಿ ಆಗುಂಬೆಯನ್ನು ಉಳಿಸಿ. ಧನ್ಯವಾದ.